ಸಿಟಿ ರವಿ ಬಿಡುಗಡೆ ಬಗ್ಗೆ ಅವರ ಪತ್ನಿ ಪಲ್ಲವಿ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಅವರು ಅರೆಸ್ಟ್ ಆದಾಗಿನಿಂದಲೂ ಕೂಡ ಸಂಪರ್ಕಕ್ಕೆ ಸಿಗ್ತಿರ್ಲಿಲ್ಲ ಅಂತ ಮಾತನಾಡಿದ್ದಾರೆ. ಅವರ ಲೊಕೇಶನ್ ಎಲ್ಲೆಲ್ಲೋ ತೋರಿಸ್ತಾ ಇತ್ತು. ಒಮ್ಮೆ ಡ್ಯಾಮ್, ಮತ್ತೊಮ್ಮೆ ರೆಸಾರ್ಟ್ ಬಳಿ ತೋರಿಸ್ತಾ ಇತ್ತು. ಆರ್ ಅಶೋಕ್ ಮತ್ತೆ ವಿಜೇಂದ್ರ ಧೈರ್ಯ ತುಂಬಿದ್ರು. ಪಬ್ಲಿಕ್ ಟಿವಿಗೆ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಿಟಿ ರವಿ ಬಿಡುಗಡೆ ಬಳಿಕ ಅವರ ಪತ್ನಿ ಪಲ್ಲವಿ ರಿಯಾಕ್ಟ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಅರೆಸ್ಟ್ ಆದಾಗಿನಿಂದ ಅವರು ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಅವರ ಲೊಕೇಶನ್ ಎಲ್ಲೆಲ್ಲೋ ತೋರಿಸ್ತಾ ಇತ್ತು ಅಂತ ಮಾತನಾಡಿದ್ದಾರೆ. ಕಳೆದ 24 ಗಂಟೆಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಇದೀಗ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಬಿಡುಗಡೆ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ರವಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡಿಸಿ ನೋಡೋಣ. ಮೇಡಮ್ ನಮಸ್ತೆ. ಮೇಡಮ್, ಈಗ ನಿನ್ನೆ ಸಂಜೆ ಅಂದರೆ ಸುಮಾರು 24 ಗಂಟೆಗಳಿಂದಲೂ ಕೂಡ ಸಿಟಿ ರವಿ ಅವರು ಪೊಲೀಸರ ಕಸ್ಟಡಿಯಲ್ಲಿದ್ದಂತು. ಅವರು ಪೊಲೀಸರು ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ಅಂದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಮೇಡಮ್? ಆ ಕ್ಷಣದ ತಕ್ಷಣ ಅಲ್ಲ, ಕಸ್ಟಡಿಗೆ ತಗೊಂಡಿದ್ದಾರೆ ಅಂದಾಗ ನಮಗೇನು ಗಾಬರಿ ಖಂಡಿತ ಆಗಲಿಲ್ಲ. ಯಾಕೆ ಅಂತಂದರೆ FIR ಹಾಕಿದ್ದಾರೆ. ಮುಂದಿನ ಪ್ರೊಸೀಜರ್ ನಾವೇನು ಮಾಡ್ಕೋಬೇಕು, ಬೇಲ್ ತೊಗೋಬೇಕು, ಅದನ್ನು ನಾವು ಮಾಡ್ಕೊಳ್ತಿದ್ವಿ. ನಮಗೆ ಗಾಬರಿ ಆಗಿದ್ದು ಯಾವಾಗ ಅವರು ಬೆಳಗಾಂ ಬಿಟ್ಟು ಆಚೆ ಹೋದರು ಅನ್ನೋದು ಆವಾಗ ಭಯ ಆಗಿದ್ದು, ಅದು ಮಧ್ಯರಾತ್ರಿಲಿ. ಈಗ ನೀವು ಅವ್ರ ಹತ್ರ ಅಂದರೆ ಯಾವಾಗ ಈ ವಿಚಾರ ಗೊತ್ತಾಯಿತು? ಆಗ ನೀವು ಅವ್ರ ಫೋನಲ್ಲಿ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿರ್ತೀರ. ಆಗ ನೀವು ಅವ್ರ ಹತ್ರ ಮಾತಾಡಿದ್ರ, ಅವ್ರು ಕೂಡ ಏನು ಹೇಳಿದ್ರು? ನಂಗೆ ಸುಮಾರು ಹೊತ್ತು ಫೋನ್ ಸಿಗಲಿಲ್ಲ. ಮಧ್ಯರಾತ್ರಿ 2 ಗಂಟೆಲಿ ನಾನು ಅವ್ರ ಹತ್ರ ಮಾತಾಡಿದೆ. ಆವಾಗ ನಮ್ಮ ಗನ್ಮ್ಯಾನು ಡ್ರೈವರ್ಗಳೆಲ್ಲ ಹೇಳ್ತಾನೆ ಇದ್ದರು, ಅಕ್ಕ ನಾವು ಹಿಂದೆ ಕಾರಲ್ಲಿ ಇದ್ದೀವಿ, ಅಣ್ಣ ಮುಂದೆ ಕಾರಲ್ಲಿ ಇದ್ದಾರೆ ಅಂತ. ಆಮೇಲೆ 3 ಗಂಟೆ ರಾತ್ರಿಲಿ ಡಿಸ್ಕನೆಕ್ಟ್ ಆಯಿತು, ಕಾರು ಹೊರಗಡೆ ಹೋಯಿತು. ಹಾಗಾಗಿ ಆವಾಗ ಸ್ವಲ್ಪ ಆತಂಕ ಜಾಸ್ತಿ ಆಯಿತು. ಮೇಡಮ್, ಈಗ ಅಲ್ಲೂ ಕೂಡ ಅಂದರೆ ಅಧಿವೇಶನ ಏನು ಸದನ ಇತ್ತು, ಅಲ್ಲೂ ಕೂಡ ಕೂಗಾಡ್ತಿತ್ತು, ಸಿಟಿ ರವಿ ನಿನ್ನ ಹೆಣ ಕೂಡ ಚಿಕ್ಕಮಗಳೂರಿಗೆ ಹೋಗೋದಲ್ಲ, ಈ ರೀತಿಯಾದಂಥದ್ದೆಲ್ಲ ಅವರು ಈ ರೀತಿ ಹೇಳಿಕೆ ಕೊಟ್ಟಂಥ, ಈ ರೀತಿ ಕೂಗಾಡ್ತಿದ್ದಂಥ ಸಂದರ್ಭದಲ್ಲಿ ಈಗ ಪತ್ನಿಯಾಗಿ ಅಂಥ ವಿಚಾರ ನಿಮ್ಮ ಕಿವಿದಾಗ ಆತಂಕ ಇದ್ದೇ ಇರುತ್ತೆ. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರೆ, ಸದನ ಇರ್ತಾರೆ, ಸರ್ಕಾರ ಕೂಡ ಅವರಿಗೆ ಆ ಬಗ್ಗೆ ಒಂದು ಸೂಕ್ತ ಬದ್ಧತೆ ಕೊಡಬೇಕಿತ್ತು. ಅಲ್ಲ, ಖಂಡಿತವಾಗ್ಲೂ ಅವಾಗ ಆ ಥರ ಶಬ್ದಗಳು ಕೇಳಿದಾಗ ಯಾರಿಗಾದ್ರೂ ಭಯ ಆಗಲ್ವಾ? ರಾತ್ರಿ 12 ಗಂಟೆ 2 ಗಂಟೆ ರಾತ್ರಿಲೇ ಕಾರ್ ಆಚೆ ಹೋದಾಗ ನಿಜವಾಗ್ಲೂ ನಮ್ಗೆ ಆತಂಕ ಆಯಿತು. ಅವರು ಹೇಗೆ ಮಾತಾಡಿದರೆ, ಏನು ಪದ ಬಳಸಿದ್ದಾರೆ, ಅವರು ವ್ಯಕ್ತಿತ್ವ ತೋರಿಸುತ್ತೆ. ಸರ್ಕಾರ ಹೇಗೆ ನಡ್ಕೊಳ್ತಿದೆ ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಅದು ಅವರು ಬಂದಿರೋದೇ ಆ ಥರ ಇದೆ. ಹಾಗಾಗಿ ಅವ್ರ ರೌಡಿಸಮ್ ಅವ್ರು ತೋರಿಸಿದಾಗ ಖಂಡಿತವಾಗ್ಲೂ ಅದು ವ್ಯಕ್ತಪಡಿಸುತ್ತಲ್ವ. ನಿಮ್ಮ ಹೆಣ ಆಚೆ ಹೋಗಲ್ಲ, ಹಂಗೆ ಹಿಂಗೆ ಅಂತ ಮಾತು ಬಂದೇ ಬರ್ತವೆ ಅವ್ರಿಗೆ. ಅಂಥ ಮಾತು ಕೇಳಿದಾಗ ಖಂಡಿತವಾಗಿ ನಮ್ಗೆ ಆತಂಕ ಆಗೇ ಆಗುತ್ತೆ. ಈಗೇನು ಸಿಟಿ ರವಿಯವರು ಒಂದು ಪದ ಬಳಕೆ ಮಾಡಿದ್ದಾರೆ ಅನ್ನೋದೇ ಇಷ್ಟಕ್ಕೆಲ್ಲ ಕಾರಣ ಆಗಿರುವಂಥದ್ದು. ಈಗ ನೀವು ಸುಮಾರು 25-30 ವರ್ಷಗಳಿಂದ ಜೊತೆಗಿರುವಂಥವ್ರು, ಮನೆಗೆ ಹೊತ್ತಲ್ಲೂ ಕೂಡ ಸಾಕಷ್ಟು ಜನ ಹೆಣ್ಮಕ್ಳು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬಂದಿರುವಂಥದ್ದು. ಈಗ ನೀವು ಆ ಪದ ಬಳಕೆ ಮಾಡಿರ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ, ನಮ್ಮ ಮನೆಗೆ ನಮ್ಮ ಪಕ್ಷದ ಕಾರ್ಯಕರ್ತೆ ಹೆಣ್ಮಕ್ಳು ಎಷ್ಟು ಜನ ನಮ್ಮ ಮನೆಗೆ ಬರ್ತಾರೆ, ಎಷ್ಟು ಪ್ರೀತಿಯಿಂದ ವರ್ತಿಸ್ತಾರೆ. ನನಗಿಂತ ಜಾಸ್ತಿ ಅವ್ರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮಣ್ಣ ಅಂತ ಅವರೇ ಹೇಳ್ತಾ ಇರೋದು. ಹಾಗಾಗಿ ನೆನ್ನೆ ರಾತ್ರಿ ನಾನು ಇಲ್ಲ ಅಂದರೂ ಅವರೇ ಹೆಚ್ಚು ನಮ್ಮ ಮನೆಯಲ್ಲೇ ಇದ್ರು ನನ್ನ ಮಗನ ಜೊತೆ. ಬೆಳಗ್ಗೆ ಮುಂಚೆ 5 ಗಂಟೆಗೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅವರೇ, ನಮ್ಮ ಎಲ್ಲ ಮಹಿಳಾ ಟೀಮು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ. ನಿಜವಾಗ್ಲೂ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಬೇಕು ಅನಿಸ್ತಿದೆ. ಅಂತಂದೀಗ ಯಾಕೆ ಮೇಡಮ್ ಈ ರೀತಿ ಸಿಟಿ ವಿರುದ್ಧ ಅವರು ಹೇಳ್ದಲೇ ಇರುವಂಥ ಪದನು ಈಗ ನೀವು ಆ ರೀತಿ ಹೇಳ್ದಿಲ್ಲ ಅಂತ ಅಂತೀರಿ, ಈ ರೀತಿ ಹೇಳ್ದಲೇ ಇರೋ ಪದನ್ನು ಇಟ್ಕೊಂಡು ಕೂಡ ಸಿಟಿ ಮೇಲೆ ಈ ರೀತಿಯಾದಂಥ ಒಂದು ಕೇಸ್ಗಳನ್ನು ಮಾಡಿದ್ರೆ ಏನು ಅನಿಸುತ್ತೆ ಮೇಡಮ್ ನಿಮಗೆ? ಇದು ಯಾವ ರಾಜಕೀಯ ಅಂತ ನಾನು ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ರಾಜಕೀಯದಲ್ಲಿ ಇಷ್ಟೊಂದು ನಡೆಯುತ್ತೆ. ಬಟ್ ಇದೊಂಥರ ಭಯೋತ್ಪಾದಕರನ್ನ ಕರ್ಕೊಂಡು ಹೋಗೋ ರೀತಿಲಿ, ಅಥವಾ ನಾವ್ಯಾವುದೋ ಬೇರೆ ದೇಶದಲ್ಲಿದ್ದೀವೋ, ಅಥವಾ ನಾವ್ಯಾವುದೋ ತಾಲಿಬಾನ್ಗೆ ಹೋಗಿದ್ದೀವೋ, ಆ ಥರ ವಿಚಿತ್ರವಾಗಿ ನಡ್ಕೊಂಡಿದ್ದಾರೆ. ಸೊ ಎಂತೆಂಥ ರಾಜಾರೋಷಕ್ಕೆ ತಪ್ಪು ಮಾಡಿರೋರು, ಎಂತೆಂಥ ರೌಡಿಸಮ್ ಮಾಡಿರೋರೇ ನ್ಯಾಯವಾಗಿ ಬದುಕ್ತಿದ್ದಾರೆ. ಸೊ ಏನೂ ತಪ್ಪು ಮಾಡ್ದಲೇ ದೇಶ, ಪಕ್ಷ, ಸಂಘಟನೆ, ಕಾರ್ಯಕರ್ತರು, ನನ್ನ ಪಕ್ಷ ಅಂತ ಹಗಲು ರಾತ್ರಿ ಕಷ್ಟಪಡೋದು ನಾನು ನೋಡಿದ್ದೀನಿ. ಏಕೆಂದರೆ ಪ್ರತಿದಿನ ಬೆಳಗ್ಗೆ ಒಂದು ಊರಲ್ಲಿ ಇರ್ತಾರೆ, ಮಧ್ಯಾಹ್ನ ಒಂದು ಊರಲ್ಲಿ ಇರ್ತಾರೆ, ಸಂಜೆ ಒಂದು ಊರಲ್ಲಿ ಇರ್ತಾರೆ. ಪಕ್ಷ ಸಂಘಟನೆ ಮಾಡೋದು ಎಷ್ಟರಲ್ಲಿ ಅವ್ರ ಫಸ್ಟ್ ಪ್ರಿಫರೆನ್ಸೇ ಅದು. ನಮಗೆ ಯಾವತ್ತೂ ಟೈಮೇ ಕೊಟ್ಟಿಲ್ಲ, ನಮ್ಗೆ ಯಾವತ್ತೂ ಫಸ್ಟ್ ಪ್ರಿಫರೆನ್ಸ್ ನಮ್ಮನ್ನು ಅನ್ಕೊಂಡೇ ಇಲ್ಲ ಅವರು. ಸೊ ಈ ಪಕ್ಷನೇ ಫಸ್ಟ್ ಪ್ರಿಫರೆನ್ಸ್ ಅಂತ ಅನ್ಕೊಂಡಾಗ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ನಾನು ಹತ್ರದಿಂದ ನೋಡಿದ್ದೀನಿ. ಇದು ಸಿಟಿ ರವಿ ಅವರ ಪತ್ನಿ ಪಲ್ಲವಿ ರವಿ ಅವರ ಮಾತಾಗಿರುವಂಥದ್ದು. ಅಂತಂದರೆ ಸಿಟಿ ರವಿಯವರು ಪಕ್ಷಕ್ಕೋಸ್ಕರ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರುವಂಥವ್ರು. ಮನೆಗೆ ಬರುವಂಥ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸುವಂಥವ್ರು. ಆದರೆ ರಾಜಕೀಯ ದುರುದ್ದೇಶದಿಂದ ಅವ್ರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿ ಈಗ ಅವ್ರನ್ನ ಒಂದು ರೀತಿ ಭಯೋತ್ಪಾದಕರ ರೀತಿ ಸರ್ಕಾರ ನಡೆಸ್ಕೊಂಡಿರೋದು ನಿಜಕ್ಕೂ ದುರಂತ ಅಂತ ಈಗ ಸಿಟಿ ರವಿ ಪಲ್ಲವಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುರಿ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.